ಜೆಸ್ಕಾಮಿನ ಹೆಲ್ಪ್ಲೈನ್ ಸೆಂಟರ್ಗೆ ಮೊನ್ನೆ ನಾನು ಪರ್ಸನಲಿ ವಿಸಿಟ್ ಮಾಡಿದೆ. ಅವರು ಹೆಂಗ ಕಸ್ಟಮರ್ಸಿಗೆ ರಿಪ್ಲೈ ಮಾಡ್ತಾರ, ಹೆಂಗ್ ಕೆಲಸ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಹೆಂಗಾಗುತ್ತೆ, ಸಿಸ್ಟಮ್ ಏನು ಅಂತ ತಿಳ್ಕೊಳ್ಳೋದು ನಾನೇ ಹೋಗಿದ್ದೆ ಅಲ್ಲಿ ಖುದ್ದಾಗಿ. ಹೋದಾಗ ಅದು ನೋಡಿದೆ ಸಿಸ್ಟಮ್ ಅಂತ. ನಮ್ಮ ಸಿಬ್ಬಂದಿಗಳು ಎಲ್ಲರೂ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ನಾನು ಕುಂತು ಒಂದೆರಡು ಜನರು ಸಮಸ್ಯೆ ಏನಿರುತ್ತಂತ ನಾನೇ ತಿಳ್ಕೊಬೇಕಂತ ನಾನೇ ಒಂದ್ 2-3 ಕಾಲ್ ತಗೊಂಡಾದಾಗ ಒಂದೆರಡು ಜೆನ್ಯೂನ್ ಕೇಸಸ್ ಇದ್ವು. ಒಬ್ಬ ಯಾರ್ದೋ ಪಾಪ ಮನುಷ್ಯಾಂತಿ ಇತ್ತಂತ, ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ಸರ್, ನಮ್ದು ಮನುಷ್ಯಾಂತಿ ಇದೆ, ಒಂದು ಕತ್ಲಲ್ಲಿ ಇದೀವಿ ಅಂತ. ನಾನು ಇಮಿಡಿಯೇಟ್ ಒಂದು ಡಬಲಿಗೆ ಫೋನ್ ಮಾಡಿ ಅಲ್ಲಿ ನೋಡ್ರಿ ಅವ್ರ ಮನುಷ್ಯಾಂತಿ ಇದೆ, ಇಮಿಡಿಯೇಟ್ ಕರೆಂಟ್ ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ 5 ನಿಮಿಷನೇ ಅಲ್ಲಿ ಕರೆಂಟ್ ಕೊಡ್ತು. ಅದೇ ರೀತಿ ಸುಮಾರು ಕಂಪ್ಲೇಂಟ್ಸ್ ಇದ್ವು, ಅವಕ್ಕೆಲ್ಲ ಅಟೆಂಡ್ ಆಗಂತ ಹೇಳಿದೆ. ಬಟ್ ತುಂಬಾ ಜನ ಹೇಳ್ತಾ ಇದ್ರು ಬಿಸಿ ಬರುತ್ತೆ ಲೈನ್ ಅಂತ ಹೇಳಿ. ನಾನು ಅದಾದ್ಮೇಲೆ ಅಧಿಕಾರಿಗಳಿಗೆ ಕರೆದು ಎಕ್ಸ್ಟೆಂಡ್ ಮಾಡಿ, ಕಾಲ್ ಸೆಂಟರ್ಸ್ ಏನು ಜನ ಸ್ಟಾಫ್ ಇದೆ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅವರಿಗೆ. ಅದು ಎಲ್ಲ ನಮ್ಮ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಅದು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.